ಕೋವಿಡ್ ವೇಳೆ ಜೀವ ಪಣಕ್ಕಿಟ್ಟು ದುಡಿದಿದ್ದ ನೌಕರರ ಬಗ್ಗೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಆರೋಗ್ಯ ಅಭಿಯಾನದ ಅಡಿ ಕಾರ್ಯನಿರ್ವಹಿಸಿದ 30,000 ಗುತ್ತಿಗೆ ನೌಕರರಿಗೆ ಇನ್ನೂ ಕೂಡ ವೇತನ ಪಾವತಿಯಾಗಿಲ್ಲ. ಆದರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸುದ್ದಿಗೋಷ್ಠಿ ನಡೆಸಿ ವೇತನ ನೀಡುವ ಭರವಸೆ ನೀಡಿದ್ದಾರೆ. ಶಿವರಾಮ ಕಾರಂತ ಲೇಔಟ್ನಿಂದ ಸಾರ್ವಜನಿಕರಿಗೆ ಒಂದು ಸೈಟ್ ಸಹ ಹಂಚಿಕೆಯಾಗಿಲ್ಲ. ಈ ನಡುವೆ ಶಿವರಾಮ ಕಾರಂತ ಮುಂದುವರೆದ ಲೇಔಟ್ಗೆ ಬಿಡಿಎ ಸಜ್ಜಾಗಿದೆ. ಯಲಹಂಕ ಸುತ್ತಮುತ್ತಲಿನ ಕೊಂಡಶೆಟ್ಟಿಹಳ್ಳಿ, ಲಿಂಗರಾಜಸಾಗರ, ಸೋಲದೇವನಹಳ್ಳಿ ಹಾಗೂ ಚಿಕ್ಕವಾಡ ಸುತ್ತಮುತ್ತ ಭೂಸ್ವಾಧೀನಕ್ಕಾಗಿ ಪ್ರಾಥಮಿಕ ಸುತ್ತೋಲೆ ಹೊರಡಿಸಿದ್ದಾರೆ. 17 ಗ್ರಾಮಗಳಲ್ಲಿ 3,565 ಎಕರೆಯಲ್ಲಿ ಕಾರಂತ ಬಡಾವಣೆ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ. ಮ್ಯಾನ್ಹೋಲ್ ಚರಂಡಿಗಳ ಸ್ವಚ್ಛತೆಗೆ ರೋಬೋಟ್ ಬಳಕೆಗೆ ಪಾಲಿಕೆ ಪ್ಲಾನ್ ನಡೆಸಿದೆ. ಬ್ಯಾಂಡಿಕೋಟ್ ಹೆಸರಿನ ರೋಬೋಟ್ ಬಳಸಿ ಸ್ವಚ್ಛತಾ ಕಾರ್ಯ ನಡೆಸಲು ಬಿಬಿಎಂಪಿ ಸಜ್ಜಾಗಿದೆ. ಈಗಾಗಲೇ ಚೆನ್ನೈ, ತಿರುವನಂತಪುರ ಸೇರಿ ಹಲವೆಡೆ ಈ ರೋಬೋಟ್ ಬಳಕೆಯಲ್ಲಿದ್ದು, ಇದೀಗ ರಾಜಧಾನಿಯಲ್ಲೂ ಅದೇ ತಂತ್ರಜ್ಞಾನದ ಜಾರಿಗೆ ಪಾಲಿಕೆ ಪ್ಲಾನ್ ಮಾಡಿಕೊಂಡಿದೆ.